ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಂದು ನಾವು ನಮ್ಮ ವಿಶ್ವನಾಯಕ ಮೋದಿ ಸಾಹೇಬರು ಮತ್ತು ಅವ್ರ ದೋಸ್ತ ಅಮಿತ್ ಶಾಜಿಯವರು ಇವರೆಲ್ಲರೂ ಕೂಡಿ ಒಂದು ನಿನ್ನೆ ದಿವಸ ನಿನ್ನಂದರೆ 26ನೇ ತಾರೀಕು ಬುಧವಾರ 26 ಮಾರ್ಚ್ 2025 ಬುಧವಾರದಂದು ಒಂದು ಫರ್ಮಾನ್ ಹೊರಡಿಸ್ಯಾರ. ಏನಪ್ಪ ಫರ್ಮಾನ್ ಅಂದ್ರೆ, ನಾವು ನಮ್ಮ ಈ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಶಿಸ್ತಿನಿಂದ ನಡೀತಾರೋ ಆ ಶಿಸ್ತುಗಾರರನ್ನು ನಾವು ಸಹಿಸಿಕೊಳ್ಳುವುದಿಲ್ಲ. ಇದು ಫರ್ಮಾನ್ ಅವರು. ಆ್ಯಕ್ಚುಲಿ ಇವತ್ತಿನ ದಿವಸ ಈ ದಕ್ಷಿಣ ಭಾರತದ ಯೋಗಿ ಅಂತ ಕರೆಸ್ಕೊಳ್ಳುವಂಥ ಈ ಬಿಜಾಪುರದ ನಗರ ಶಾಸಕ BR ಪಾಟೀಲ್ರು, ಹೌದಾ, ಇವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡೀವಿ ಅಂತ ಫರ್ಮಾನ್ ಹೊರಡಿಸ್ಯಾರ. ಅವರಿಗೆ ಜ್ಞಾನ ಹೆಚ್ಚಾಗಿಬಿಟ್ಟದ. ಅವ್ರಿಗೆ ಅತಿ ಹೆಚ್ಚು ಜ್ಞಾನ ಹೆಚ್ಚಾಗಿ ಇಂಥವು ನಿರ್ಣಯಗಳು ತೊಗೊಂಡಾರ ಅಂತ ಹೇಳ್ಬೋದು, ಮತ್ತೇನಿಲ್ಲ. ಯಾಕಂದ್ರೆ ಈ ಕೆಲವೊಂದು ಬುದ್ಧಿಜೀವಿಗಳು ಹೇಳ್ತಾರೆ ಏನಪ್ಪ ಅಂದ್ರೆ, ಇದು ಒಂದು ಎಚ್ಚರಿಕೆಯ ಗಂಟೆ. ಹೀಗೆ ಯಾರಾದರೂ ಮಾಡಿದರೆ ಅವರಿಗಿದು ಎಚ್ಚರಿಕೆಯ ಗಂಟೆ. ಎದರ ಎಚ್ಚರಿಕೆಪ್ಪ ಇದು? ಎದರ ಎಚ್ಚರಿಕೆಯ ಗಂಟೆ ರೀ? ಅಂದ್ರೆ ನಿಮ್ಮದು ಐಡಿಯಾ ಏನು? ಈ ಗೌಡ್ರು ಏನು ಮಾಡೋದಿಲ್ಲ, ಕರಪ್ಟ್ ಇಲ್ಲ. ಈ ಗೌಡ್ ಯಾವುದೇ ಅತ್ಯಾಚಾರ ಇಲ್ಲ, ಅನ್ಯಾಯ ಇಲ್ಲ, ಕರಪ್ಟ್ ಇಲ್ಲ, ಶುದ್ಧ ಚಾರಿತ್ರ್ಯ, ಸತ್ಯ, ಹಿಂದೂ ಪ್ರೇಮಿ, ಹಿಂದೂ ರಾಷ್ಟ್ರ ಪ್ರೇಮಿ, ಹಿಂದೂ ಧರ್ಮ ಪ್ರೇಮಿ. ಇದು ಇವ್ರಿಗೆ ತ್ರಾಸಾಗ್ತದೆ. ಏನು ರೀ, ಎಷ್ಟು ಮಂದಿ ನಿಮ್ಮ ಪ್ರತಿಯೊಬ್ಬರ ಬಲ್ಲಿ ಬುಡಕ್ಕೆ ಒಂದೊಂದು ಕಂಬಳಿ ಬುಡಕ್ಕೆ ಒಂದೊಂದು ದೋಷ ಇಟ್ಕೊಂಡು ಕೂತೀರಿ ನೀವು. ಪ್ರತಿಯೊಬ್ಬರ ಬಲ್ಲಿ ಹುಡುಕಾಡಿ ತೆಗೆದ್ರೆ ಅವ್ರ ಬಲ್ಲಿ ಯಾವುದೂ ಸಿಗೋದಿಲ್ಲ ನಿಮಗೆ. ಅಂಥ ಒಬ್ಬ ಏಕೈಕ ವ್ಯಕ್ತಿ ಅವರು ಯೋಗಿಜಿಯವರು ಉತ್ತರ ಭಾರತದಾಗ ಎಟ್ಲೀಸ್ಟ್ ಅವ ಸಾಧು ಸನ್ಯಾಸಿನಿ ಅದಾನ, ಅವನಿಗೇನಿಲ್ಲಪ್ಪ. ಇವರು ಸಹಕುಟುಂಬಸ್ಥರಿದ್ದು ಯಾವುದೇ ಭ್ರಷ್ಟಾಚಾರವಾಗಲಿ, ಯಾವುದೇ ಅನೈತಿಕತೆ ಆಗಲಿ, ಅಧರ್ಮ ಆಗಲಿ ಏನೂ ಮಾಡಿಲ್ಲ. ಇವತ್ತಿನ ತನಕ ಶುದ್ಧ ಚಾರಿತ್ರ್ಯವನ್ನು ಉಳಿಸಿಕೊಂಡು ಬಂದಂಥ ಒಬ್ಬ ವ್ಯಕ್ತಿ. ಅಂಥವರನ್ನು ನೀವು ಉಚ್ಚಾಟನೆ ಮಾಡ್ತೀವಿ. ಏನಿದ್ರ ಅರ್ಥ ಅಂತ ಅಂದ್ರೆ, ಅವರು ನಿಮ್ಮ ಅಪೇಕ್ಷೆ ಏನು? ಇವರೂ ಭ್ರಷ್ಟಾಚಾರಿಯಾಗಿ ಇರಬೇಕು. ಅವರಂಗೆ ಇವರು ಎಲ್ಲ RTOಗಳು, ಏನು RTO ಆಫೀಸರ್, RTOದಿಂದ, STOದಿಂದ, PSIದಿಂದ, ಮತ್ತು ಇವು ಗೌರ್ಮೆಂಟ್ ಡಾಕ್ಟರ್ದಿಂದ, ಇವೇನಪ್ಪ ಅಂದ್ರೆ ಕಾಂಟ್ರಾಕ್ಟರ್ದಿಂದ ಮಂತ್ಲಿ ವಸೂಲು ಮಾಡಬೇಕು. ಅವರು ಇಟ್ಟು ತಿನ್ಬೇಕು, ನಿಮಗೂ ಇಟ್ಟು ಕಳಿಸ್ಬೇಕು. ಅಂದ್ರೆ ನೀವು ಚಲೋ ಅನ್ನೋರನ್ನು ಇದೆಲ್ಲ ಮಾಡೋದಿಲ್ಲಲ್ಲ. ಅದರ ಸಲುವಾಗಿ ಇವರು ಸರಿ ಇಲ್ಲ. ಪಕ್ಷದ ವಿರುದ್ಧ ಏನು ಪಕ್ಷದ ವಿರುದ್ಧ ಮಾಡಿದ್ರಪ್ಪ? ಪಕ್ಷದವೇನು ಎಲ್ಲನೂ ಮುಚ್ಚಿಟ್ಟು ನೀವು ಮ್ಯಾಲೆ ಬಣ್ಣ ಹಚ್ಕೊಂಡು ನಾಟಕ ಮಾಡಕತ್ತೀರಿ. ಅದು ತೆಗೆದ ತಕ್ಷಣ ಪಕ್ಷದ ವಿರುದ್ಧ ಅನ್ನಿಸ್ತದ ನಿಮ್ಗೆ? ಏನು ಪಕ್ಷದ ವಿರುದ್ಧ ರೀ? ಏನು ಪಕ್ಷದ ವಿರುದ್ಧ? ಇನ್ನೊಬ್ಬ ಹೇಳ್ತಾನೆ, ಅದು ಹೈಕಮಾಂಡದ ವಿರುದ್ಧ ಹೋಗೋದು ಅದು ಭಾಳ ತಪ್ಪು. ಹೈಕಮಾಂಡ್ ಅಂದ್ರೆ ಏನು ರೀ? ಹೈಕಮಾಂಡ್ ಅಂದ್ರೆ ಏನು? ಹೈಕಮಾಂಡ್ ತಂದೆ ಅಂದ್ರೆ ಏನು? ತಂದೆ ತಪ್ಪೇ ಮಾಡ್ಬೇಕು. ನಾನು ಕ್ವಶನೇಬಲ್ ನಮ್ಮ. ಈಗ ನಾ ತಂದೆ ಅದೀನಿ, ನನ್ನ ಮಕ್ಕಳದಾರ, ಮೊಮ್ಮಕ್ಕಳದಾರ, 60-70 ವರ್ಷ ಆಗ್ಯಾವ ನನಗೆ. ಈಗ ನಾ ಇನ್ನೊಂದು ಲಗ್ನ ಆತೀನಿ ಅಂದ್ರೆ ನನ್ನ ಮಗ ಸುಮ್ಮನೆ ಕುಂದ್ರಬೇಕ ನಾವು? ನಾನು ಪ್ರಶ್ನಾತೀತನು? ಹೈಕಮಾಂಡ್ ಪ್ರಶ್ನಾತೀತನ ಅದು? ಅಲ್ರಿ, ಏನಿದ್ರ ಅರ್ಥ ಅಂತ? ಹೈಕಮಾಂಡ್ ಪ್ರಶ್ನಾತೀತನು? ಅದಕ್ಕೆ ಪ್ರಶ್ನೆನೇ ಕೇಳುವಂಗಿಲ್ಲ. ಅವ್ರು ತಪ್ಪೇ ಮಾಡಲ್ಲ. ಮೋದಿ ತಪ್ಪೇ ಮಾಡಿಲ್ಲ ಅದ್ರ ಅರ್ಥ ಅಂದ್ರೆ? ಮೋದಿ ತಪ್ಪೇ ಮಾಡಿಲ್ಲನ್ರಿ. ಈ ತಪ್ಪು ಮಾಡಲಿಲ್ಲ ಅಂದ್ರೆ ಬರೀ
ಇವ್ರು ತಪ್ಪು ಮಾಡಿದ್ದಕ್ಕೆ ಬರೀ ಒಂದು 270 ಸೀಟ್ ತೊಳೆದಾಲಿಲ್ಲ ಇವ್ರಿಗೆ ಮೊನ್ನೆ ಏನು ಎಮ್ ಪಿ ಇಲೆಕ್ಷನ್ದಾಗ. ಹಾಂ, ಎಮ್ ಪಿ ಎಲೆಕ್ಷನ್ದಾಗ ಇಡೀ ದೇಶದ ತುಂಬ ಕೂಡಿ 270 ಸೀಟ್ ತೊಳೆದಾಗಲಿಲ್ಲ. ಮಿನಿಮಮ್ ಏನು ನಿಮ್ಮದು ಕೋರಮ್ ಅದಕ್ಕೂ ರೀಚ್ ಆಗಲಿಲ್ಲ ನೀವು. ಹಂಗಿರ್ತದೆ. ಏನು ಎಂತಿಂತವ ಕೆ ಎಸ್ ಈಶ್ವರಪ್ಪ ಏನು ಮಾಡಿದ್ನಪ್ಪ ಅವ ಈಶ್ವರಪ್ಪ? ಹಾಂ, ಅವ್ನು ಮುದುಕಾಗೇನಂತ ಅವ್ನಿಗೆ ಇಳಿಸ್ರಿ. ಈ ಮೋದಿ ನೀನು ಮುದುಕಾಗಿದ್ದಿಲ್ಲಪ್ಪ, ನೀನು ಇಳಿದು ಬಿಡೋಲ್ಲ. ಮತ್ತು ರಗಡ್ ಮಂದಿ ಹೆಂಗಿದ್ದವ್ರು, ರಗಡ್ ಮಂದಿ ಅದಾರಲ್ಲ, ಅತಿ ಹೆಂಗಿದ್ದವು. ಅವ ಯಾವ ಖಂಡ್ರೇನು ಮಗ ಆಗ್ಯಾನ ನೋಡಿ ನಾನು ಎಲ್ಲ ಇನ್ನೊಂದು 18 ವರ್ಷ ಪಕ್ಕ ಆಗಿಲ್ಲ, ಅವರು ಇದು ಆಗಿಬಿಟ್ರು. ಅವ್ರಿಗೆ ಕೊಟ್ಬಿಟ್ರಿ ಅಂಥವ್ರಿಗೆ. ತೇಜಸ್ವಿ ಸೂರ್ಯ ಬೇರೆ ರಗಡಿ ಹೆಂಗದಾರಲ್ಲ, ಕೊಡ್ರಿ ಅವ್ರಿಗೆ ಪ್ರಧಾನಮಂತ್ರಿ ಕೊಟ್ಬಿಟ್ಟು ನೀನು ಹೋಗಿ ಇಳಿದು ಬಿಡೋಲ್ಲ. ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇದ್ದಿದ್ದಿಲ್ಲ ಯಡಿಯೂರಪ್ಪ ಇವಂದು ಈಶ್ವರಪ್ಪಗೆ ಮಣ್ಣು ಕೊಟ್ಬಿಟ್ರಿ ಸುಮ್ಮನೆ. ಅವ್ರು ಯಾರು ಇವನಿಗೆ ಮನೆಗೆ ಕಳಿಸಿ ಮನ್ಯಾಗ ಕುಂದ್ರಿಸ್ಬಿಟ್ರಿ ಆ ಹೆಗಡೆಗ. ಹಾಂ, ಮತ್ತು ಆ ಇವರು ತಿರ್ಕೊಂಡ್ರಲ್ಲ, ಯಾರು ಅವರು, ಯಾರಪ್ಪ, ಬೆಂಗಳೂರು ಎಂ ಪಿ, ಬೆಂಗಳೂರದಿಂದ ಆರಿಸಿ ಬರ್ತಿದ್ರಲ್ಲ ರೀ, ಅನಂತಕುಮಾರ್ ಅವರು ತಿರ್ಕೊಂಡು ಬಳಿಕ ಆ ಟಿಕೆಟ್ ಅವ್ರ ಮನೆಯನ್ನವ್ರಿಗೆ ತೇಜಸ್ವಿನಿ ಅನಂತಕುಮಾರ್ರಿಗೆ ಕೊಡಲಿಲ್ಲ ನೀವು. ಹಾಂ, ಒಯ್ದು ಆ ಹುಡುಗಕ್ಕೆ ಕೊಟ್ರಿ. ಯಾಕೆ ಕೊಟ್ರಪ್ಪ? ಇದೆಲ್ಲ ಹಲ್ಕಟ್ಗಿರಿನೆಲ್ಲ ನಿಮ್ಮನು. ಹಾಂ, ಮತ್ತು ಕೆಲವೊಂದು ಕಡೆ ಹಂಗೆ ಕೊಡೋದು, ಕೆಲವೊಂದು ಕಡೆ ನಿಮ್ಮ ಮನಸ್ಸಿಗೆ ಬಂದದ್ದೇ ಮಾಡ್ತೀರೇನಂತ. ಅವತ್ತೇ ಆ ತಾಯಿ ತೇಜಸ್ವಿನಿ ನಿಂತಿದ್ರಂದ್ರೆ ಇವ ಶಂಕ್ ಹೊಡೆದ್ರು ಬರ್ತಿದ್ದಿಲ್ಲ ಆರಿಸಿ. ಅದು ಬಿಡ್ರಿ, ನಿನ್ನೆ ಯದುವೀರ ಮಹಾರಾಜ ಕೊಟ್ರಿ, ಮೈಸೂರು ಮಹಾರಾಜ. ಅವ್ನು ಮೊದಲೇ ರಾಜನೇ ಅದಾರ. ಈಗ ಪಾಪ ಅವ ಕಷ್ಟಪಟ್ಟು ದುಡಿಯುವಂಥ ಮನುಷ್ಯ ಪ್ರತಾಪ್ ಸಿಂಹ, ಹಾಂ, ವರ್ಕರ್. ಮತ್ತು ಅವನಿಗೆ ಕೆಡಿಸಿ ಅಲ್ಲಿ ಅವನೇ ನಿಂತಿದ್ದ, ಅವ ಇಂಡಿಪೆಂಡೆಂಟಾಗಿ ನಿಂತಿದ್ರು ಆರಿಸಿ ಬರ್ತಿದ್ದು. ನಿಮ್ಮ ಒಡೆಯರ್ ಮನೆಯಾಗ ಕುಂದಿರ್ತಿದ್ರು ಇವರು. ಅವ್ರದ್ದು ತ್ಯಾಗದ ರೀ, ಹಂಗಿರಲ್ಲ ಅದು, ಹಂಗಿರಲ್ಲ. ನೀವು ಹೇಳ್ದಂಗೆ ಇರಲ್ಲ. ಮನ್ಸಿಗೆ ಬಂದಿದ್ದೆ ನಾವು ಬದಲಾಯಿಸ್ತೀವಿ. ಅನಂತಕುಮಾರ್ ಹೆಗಡೆಗೆ ಮನ್ಯಾಗ ಕುಂದಿರಿಸ್ಬಿಟ್ರಿ. ಸಿ ಟಿ ರವಿಗೆ ತಳಗಿಳಿಸಿಬಿಟ್ರಿ. ಯಾಕಂತ ಇವೆಲ್ಲ ಎದ್ರ ಸಲುವಾಗಿ ಮಾಡಕತ್ತೀರಿ? ಹಾಂ, ಅವ ಪಾಪ ಗುಲ್ಬರ್ಗಾದಿಂದ ಯಾರು ಉಮೇಶ್ ಜಾಧವ್ ಅಂಥ ಸೋಲಿಲ್ಲದ ಸರ್ದಾರ ಖರ್ಗೆಗೆ ಮಣ್ಣು ಮುಗಿಸ್ಬಿಟ್ಟಿದ್ದ. ಅವನಿಗೊಂದು ಮಿನಿಸ್ಟ್ರ್ ಕೊಡೋದ ಅಲ್ಲಿ ನಿಮ್ಮ ಮನೆ ಬರ್ಕ. ಹಂಗಾರೆ ಇದು ಮಾಡ್ತೀರಿ ನೀವು? ಎಲ್ಲಿ ನಿಮ್ಮದು ನಾವು ಪಾಲಿಟಿಕ್ಸ್? ಕಾಂಗ್ರೆಸ್ನವ್ರು ನಿಮ್ಗಿಂತ ಶ್ರೇಷ್ಠ ಅಲ್ಲ. ಕಾಂಗ್ರೆಸ್ ಹಿಂದಕ್ಕೆ ಯಾರವರು ರಾಮಕೃಷ್ಣ ಹೆಗಡೆ ಓಡಿ ಬಂದು ಇಲ್ಲಿ ಇದಕ್ಕೆ ನಿಂತಿದ್ದ, ಎಲ್ಲಿ ನಿಮ್ಮ ಬಾಗಲಕೋಟಕ್ಕೆ ಆರಿಸಿ ಬರ್ತೀನಿ ಅಂತ ತಿಳ್ಕೊಂಡು. ಬ್ರಾಹ್ಮಣ ಸಮಾಜ ಹಿಂದುತ್ವ ಭಾಳ ದತ್ತ. ಅವಾಗೇನಾಗ್ಬಿಡ್ತು ದುರ್ದೈವ, ಇವ್ರು ಬಂದುಬಿಟ್ರು. ನಮ್ಮ ಚಿಕ್ಕಪಡಿಸಲಿ ಬ್ಯಾರೇಜ್ ಕಟ್ಟಿದ್ರಲ್ಲ, ಜಮಖಂಡಿ, ಯಾರಪ್ಪ ಅವರು ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ರೀ, ಅವ್ರ ಹೆಸರು ಏನು ನೆನಪು ಬರಲ್ಲ. ಯಾರು ಗೌಡ, ಅವ್ರ ಮಗನೂ ಎಮ್ ಎಲ್ ಎ ಆಗ್ಯಾರ ಈಗ. ಅವ್ರು ಆರಿಸಿ ಬಂದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ದಾಗ ಅವ್ರಿಗೆ ಮಿನಿಸ್ಟ್ರ್ ಕೊಟ್ಟರು ಇಮ್ಮಿಡಿಯೇಟ್ಲಿ. ಹೆಗಡೆ ಕೆಡವ್ಯಾ ನೀವು ಅಂತ ತಿಳ್ಕೊಂಡು. ಹೆಗಡೆ ಅಂತ ದೊಡ್ಡ ವ್ಯಕ್ತಿತ್ವಕ್ಕೆ ಇವರು ಕೆಡವ್ಯಾರ. ಅದರ ಸಲುವಾಗಿ ಈಗ ಮೊನ್ನೆ ಅವ್ರು ಯಾರು ಈಗ ರೀಸೆಂಟಾಗಿ ಇವ್ರು ಬಂದರು, ಯಾರು ನಿಮ್ಮ ಬೆಂಗಳೂರಾಗ ಡಿ ಕೆ ಸುರೇಶ್ ಅಂಥ ದೊಡ್ಡ ಮನುಷ್ಯಂಗೆ ಮಣ್ಣು ಕೊಟ್ಟುಬಿಟ್ಟವ ಡಾಕ್ಟ್ರ. ಆ ಡಾಕ್ಟ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ದಾಗ ಮಿನಿಸ್ಟ್ರ್ ಕೊಟ್ಟರು. ಏನು ಯಾರಪ್ಪನ ಗಂಟು ಹೋದಿತ್ತು ರೀ? ಈ ಶೋಭಾ ಕಾಗ ಇವ ಯಾರು ಸೋಮಣ್ಣ ಕಾಮಣ್ಣಗೆ ಕೊಡೋದು ಏನು ಹರಕತ್ ಬಿದ್ದಿತ್ತಪ್ಪ ನಿಮಗೆ? ಹಾಂ, ಅಂತಿಂಥ ಇದು ಇದ್ದವ್ರಿಗೆ ಅದು ಅವರನ್ನು ಸೋಲಿಸಿ ನಾವು ಆರಿಸ್ಬರೋದು ಅಷ್ಟು ಸರಳ ಇಲ್ಲ ರೀ, ಅಷ್ಟು ಸರಳ ಇಲ್ಲ. ಅಂತಿಂಥ ಸೋಲಿಸಿದವರಿಗೆ ನೀವು ಏನು ಕೊಡಲ್ಲ, ಏನಿಲ್ಲ. ಆ ಉಮೇಶ್ ಜಾಧವ್ಗೆ 2ನೇ ಸಲಕ್ಕೆ ಮಣ್ಣು ಕೊಡಿಸಿಕೆ ಅವನಿಗೆ ಮನ್ಯಾಗ ಕುಂದಿರಿಸ್ಬಿಟ್ರಿ. ಏನು ಏನು ತಪ್ಪೇ ಇಲ್ಲ. ರಗಡ್ ತಕ್ಕೋತ ಹೋದ್ರೆ ಸಿಕ್ಕಾಪಟ್ಟೆ ಅದಾವ ನೀವು ಸುಳ್ಳು ಏನರ ಒಂದು ಹೇಳ್ಕೊತ ಹೋಗೋದು. ಆ ಗೌಡ ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ. ಹೌದು ರೀ, ಗೌಡನ ಬಾಯಿ ಜರ ಓಟ್ ಇದ್ದಿದ್ದು ಖರೇನೆ, ಅದು ನಾವೆಲ್ಲಿಲ್ಲ ಅಂತೀವಿ. ಅದು ಯಾಕೆ ಹಂಗಾಗ್ತದಂದ್ರೆ, ಯಾರು ನಿಷ್ಠಾವಂತರದಾರ, ಯಾರು ದೇಶಭಕ್ತರದಾರ, ಯಾರು ಧರ್ಮ ಭಕ್ತರದಾರ, ಅವ್ರಿಗೆ ಅದು ತಾಪಾಗೋದು ಗಚ್ಚಿನಿ. ಈಗ ಅವ ಯಡಿಯೂರಪ್ಪ ಏನು ಸಾಚ್ಯಪ್ಪ? ಅವನಿಗೆ ಯಡಿಯೂರಪ್ಪ ಯಾರು? ಯಡಿಯೂರಪ್ಪ ಏನು ತಿಳ್ಕೊಂಡ್ರಿ ನೀವು? ಹಾಂ, ಯಡಿಯೂರಪ್ಪ ಅವ ಯಾರು ಮುರುಘಾಶ್ರೀ ದೋಸ್ತವ, ಮುರುಘಾಶ್ರೀಗಳ ಭಕ್ತವ. ಮುರುಘಾಶ್ರೀಗೆ ಸಪೋರ್ಟ್ ಮಾಡಿದಂಥ ಮನುಷ್ಯ ಯಡಿಯೂರಪ್ಪನೂ ಅವನ ಮೇಲೆ ಪೋಸ್ಕೋ ಕೇಸಿ ಅದು ಇವತ್ತಿಂತ ನಾನು. ಈಗ ಇನ್ನೊಬ್ಬ ಹೇಳ್ತಾನವ, ಯಾರು ಶಾಣೆ ಮನುಷ್ಯ, ಬುದ್ಧಿಜೀವಿ. ಇಲ್ಲ, ರಾಜಕಾರಣಿ ಮಾಡ್ಬೇಕಾದ್ರೆ
ಬರೇನೇ ಇದು ಸಾಲೋದಿಲ್ಲ, ಏನು ಸಾಲೋದಿಲ್ಲ, ಬರೀ ನಾಯಕತ್ವ ಇತ್ತು, ಬರೀ ಹಿಂದುತ್ವ ಇತ್ತು, ಬರೀ ಜಾತಿ ಇತ್ತು, ಬರೀ ನಿಷ್ಠಾವಂತಿದ್ರು ಸಾಲೋದಿಲ್ಲ, ಅದಕ್ಕೆ ರೊಕ್ಕ ಬೇಕಾಗ್ತದೆ. ಅದರ ಸಲುವಾಗಿ ನಾವು ಯಡಿಯೂರಪ್ಪಗೆ ಮಾಡಿದ್ವಿ. ಅಂದ್ರೆ ಯಡಿಯೂರಪ್ಪ ಏನು ಮೈಸೂರು ಮಹಾರಾಜರ ಮೊಮ್ಮಗನ ಇವನ ಬಳಿ ರೊಕ್ಕ ಎಲ್ಲಿಯೂ ಬಂದು ರೀ? ಯಡಿಯೂರಪ್ಪ ಶ್ರೀಮಂತ ಅದಾನ ಅದಕ್ಕೆ ಮಾಡಿವಿ ಅಂತಿರಲ್ಲ, ಯಡಿಯೂರಪ್ಪನ ಬಳಿ ರೊಕ್ಕ ಎಲ್ಲಿಯೂ ಬಂದು? ಅಂದ್ರೆ ಭ್ರಷ್ಟಾಚಾರ ಮಾಡಿ ರೊಕ್ಕ ಗಳಿಸ್ಯಾನ ಅನ್ನಂಗೆ ಆಯ್ತಲ್ಲ, ಇದು ಪ್ರೂಫ್ ನೀವೇ ಒಪ್ಕೊಂಡಂಗೆ ಆಗ್ತದಲ್ಲ. ಯಡಿಯೂರಪ್ಪನ ಬಳಿ ರೊಕ್ಕ ಎಲ್ಲಿಯೂ ಬಂದವಪ್ಪ? ಏನ್ರಿದು ವಿಚಿತ್ರದ್ದು. ಅದಕ್ಕೆ ಈಗೇನಾಗ್ಬಿಟ್ಟದು, ಈಗ ಗೌಡ ಮಾತಾಡೋದು ಸ್ವಲ್ಪ ಹೋತದ ಜೋಲಿ ಹೋಗಿದ್ದು ಖರೆ ಅದ, ಅದ್ರ ಬಗ್ಗೆ ಏನೂ ಇಲ್ಲ. ಅವ್ರಿಗೊಂದು ಯಾವುದೇ ವ್ಯವಸ್ಥಿತವಾಗಿ ಅದಕ್ಕೆ ಏನ್ರಿ ತಾವು ಅವ್ರಿಗಿಂತ ಇದು ಅದಿರಲ್ಲ, ಸೆಂಟ್ರಲ್ದಾಗ ಮ್ಯಾಲೆ ಅದಿರಲ್ಲ, ಅದಕ್ಕೊಂದು ದಾರಿ ಹುಡುಕಾಡಬೇಕು ವಿನ ಅದೊಂದು ಪೂರ್ಣನೇ ಇದು ಮಾಡ್ತಾರೆ ಯಾರು? ಈಗ ಇಲ್ಲಿ ಆ್ಯಕ್ಚುಲಿ ಈಗೇನಪ್ಪ ಅಂದ್ರೆ ಈಗ ಅವ್ರು ಅಂತಾರಲ್ರಿ, ಯಾರು ಮುಸ್ಲಿಮ್ ಭಯ್ಯಾಗಳು ಭಾಬಿಗಳು ಏನಂತಾರೆ, ಹೇಳ್ತಾರೆ ಅವರು, ಹಮಾರ ಪಾಟೀಲ್ ಸಾಬ್ मुँह से वैसाच बोलते थोड़ा, वो उनका स्वभाव है। हाँ, दिल से वो अच्छा आदमी है, दिल से वो अच्छा आदमी है, वैसा नहीं हो। वो हमारा हरामखोर हमारा लोग कुछ तो कुछ बदमाशगिरी करते थे, इसलिए उन्हें गालियाँ देते, नहीं तो वो अच्छा इंसान है, सच्चा इंसान है, वो अच्छा आदमी है ಅವರೇ ಹೇಳ್ತಾರೆ, ಸ್ವತಃ ಅವರೇ ಹೇಳ್ತಾರೆ. ಮತ್ತು ಬರೀ ಅದು ಒಂದೇ ಹಿಡ್ಕೊಂಡು ಅವರನ್ನು ನೀವು ಏನು ಮಾಡಿಬಿಟ್ರಪ್ಪ, ಮುಗಿಸ್ಬೇಕಂತ ಕುಂತೀರಿ. ಗೌಡ ಮುಗಿತಾನ? ನೀವು ಹಿಂಗೆ ಮಾಡಿದ್ರೆ ಬಿಡ್ತಾರೆ? ಏನಾರು ಬಿಡ್ತಾರ? ಮತ್ತಿಷ್ಟು ಸ್ವಾತಂತ್ರ್ಯ ಸಿಗ್ತೀನಿ ನಾವು. ಹಾಂ, ಈಗೇನು ಯಾರು ಏನು ಕೇಳೋದಿಲ್ಲ. ನಿಮ್ಮ ಹೂವು ತಳಗೆ ಮತ್ತೊಂದು ಕಡೆ ಇಡ್ತಾರೆ, ಮತ್ತೊಂದು ತರ್ತಾರೆ ಅವರು. ಏನು ಹಿಂಗಂದ್ರೆ ಖರೆ ಅಂದ್ರೆ ಉತ್ತರ ಕರ್ನಾಟಕ ಭಯಂಕರ ಅನ್ಯಾಯ ಆಗ್ಯದ, ಭಯಂಕರ ಬನ್ನಿ. ಅಷ್ಟು ಅನ್ಯಾಯ ಆದ್ರೂ ಇರಲಿ ಇವತ್ತಿನ ತನಕ ಅವರೇ ಆತಾರೆಲ್ಲ. ಆ ಸೈಡ್ದವರೇ ಮುಖ್ಯಮಂತ್ರಿಗಳು, ಆ ಸೈಡ್ದವ್ರು ಎಲ್ಲ ದೊಡ್ಡ ಪೋಸ್ಟ್, ಆ ಸೈಡಿಗೆ ರೊಕ್ಕ ಎಲ್ಲ ಫಂಡ್ ಹೋಗೋದು, ಏನೂ ಇಲ್ಲೇ ಇಲ್ಲರಿ ಇಲ್ಲಿ. ಈಗ ಈ ವಿಜಾಪುರೇ ಇದೇ 6-7 ವರ್ಷದ ಹಿಂದೆ ಈ ವಿಜಾಪುರಕ್ಕೆ ಏನಂತೀರಿ, ಇವನು ಫಕೀರ್ ಬಸ್ತಿ ಅದು ಮರ, ಅವು ಮುಲ್ಲಾಗಳು ಓಣ್ಯದು, ಅದು ಊರೇ ಅವ್ರದ್ದೇ ಅದದು. ಅಲ್ಲೇನು ಸ್ವಚ್ಛತಾ ಇಲ್ಲ, ರೋಡ್ ಇಲ್ಲ, ನಳ ಇಲ್ಲ, ಲೈಟ್ ಇಲ್ಲ, ನೀರಿಲ್ಲ, ಏನೂ ಇಲ್ಲ, ಅಲ್ಲೇನು ಹೋಗ್ಬಿಟ್ಟಿರ್ತಿದ್ರು. ಈ ಗೌಡ ಬಂದ ಬಳಿಕ 5-6 ವರ್ಷದಾಗ ಸಿಕ್ಕಾಪಟ್ಟೆ ಕಾಡಿ ಬೇಡಿ ಜಗಳಾಡಿ ಬಡದಾಡಿ ಕಡ್ದಾಡಿ ಅಷ್ಟೆಲ್ಲ ದುಡ್ಡು ತಂದು ರೋಡ, ನಳ, ಲೈಟ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಯಾನ. ಈಗ ಅಗದಿ ಏನು ವಿಜಾಪುರ, ಎಲ್ಲರೂ ವಿಜಾಪುರ ಹಾಂಗ್ಕಾಂಗ್ ಕಂಡಂಗೆ ಕಾಣಿಸ್ತದೆ ಈಗ, ಸಿಂಗಾಪುರ್ ಹಾಂಗ್ಕಾಂಗ್. ಅದೇ ರೀ, ಇದೇ ಹಿಂದಿನವ್ರು ಏನು ಮಾಡಿದ್ರು, 60-70 ವರ್ಷ ಅವರೇ ಇದ್ದರು, ಎಲ್ಲ ಮಾಲಕರು ಅವರೇ, ಎಲ್ಲನೂ ಅವರೇ ಸ್ವಂತದ್ದೇ ಮಾಡ್ಕೊಂಡ್ರು ಅವರು. ಏನು ಸಮಾಜಕ್ಕೆ ಏನೂ ಮಾಡಲಿಲ್ಲ, ಏನು ನಥಿಂಗ್. ಮತ್ತು ಈ ಗೌಡ್ ಮಾಡ್ಯಾನ ಎಷ್ಟೇ ಅಲ್ಲಿ ಮಾಡಿದವ್ರಿಗೆ ಸ್ವಲ್ಪ ಏನಾರ ಬೇಕಿಲ್ಲ, ತಪ್ಪಾಗನ ಏನು ಹಂಗೆ ಕೊಡ್ಲಿ ತೊಗೊಂಡು ಇದನ್ನೇ ಮಾಡ್ತಾರೆ, ಅದಕ್ಕೇನು ರಿಪೇರ್ ಇಲ್ಲೇ ಇಲ್ಲ. ಹುಚ್ಚು ಹುಚ್ಚರು ಮಾಡೋದಿಲ್ಲ ಇವ್ರದ್ದು ಗೌರ್ಮೆಂಟ್. ಇವ್ರು ಏನದಾರಲ್ಲ, ಅತಿ ಶಾಣ್ಯರಾಗಿಬಿಟ್ಟಾರೆ, ಅತಿ ಶಾಣ್ಯರು. ಏನಪ್ಪ ಪಕ್ಷ ದೊಡ್ಡದು, ಪಕ್ಷದಕ್ಕಿಂತ ದೇಶ ದೊಡ್ಡದು, ದೇಶಕ್ಕಿಂತ ವಿಶ್ವ ದೊಡ್ಡದು, ಅದೆಲ್ಲರಿಗೂ ಗೊತ್ತದ ರೀ. ಈ ಬುದ್ಧಿಜೀವಿಗಳು ಹೇಳ್ತಾರೆ ಪಕ್ಷ ನಾವು ಇರಲಿಲ್ಲ ಅಂದ್ರೆ ಪಕ್ಷ ಆಗ್ತದೆ ಅನ್ನೋದು. ನಾವೆಲ್ಲರೂ ಇದ್ದಾಗೆ ಪಕ್ಷ ಆಗ್ತದೆ, ನಾವೆಲ್ಲರೂ ಇದ್ದಾಗೆ ದೇಶ ಆಗ್ತದೆ, ನಾವೆಲ್ಲರೂ ಇದ್ದಾಗೆ ವಿಶ್ವ ಆಗ್ತದೆ. ನಾವೇ ಇಲ್ಲ, ಪ್ರಜೆಗಳೇ ಇಲ್ಲ, ಜನನೇ ಇಲ್ಲ, ನಾವು ಇಲ್ಲಂದ್ರೆ ನಾವಿದ್ದರೆ ಎಲ್ಲ ಪಕ್ಷ, ಎಲ್ಲ ದೇಶ, ಎಲ್ಲ ಜಗತ್ತೇ, ಎಲ್ಲ ನಾವಿದ್ದರೆ. ನಾವೇ ಇಲ್ಲಂದ್ರೆ ಅಲ್ಲೇನಿರ್ತದೆ ಪಕ್ಷ? ಏನು ಒಂದು ಗಾಡಿಗೆ ಬಿಲ್ಡಿಂಗಕ್ಕೆ ಆಫೀಸ್ ಹತ್ತು ಬರೋದಕ್ಕೆ ಹೋದನು ಪಕ್ಷ ಆಗಿಬಿಡ್ತದನ್ನು? ಪಕ್ಷದ ಕಚೇರಿ ಪಕ್ಷ ಆಯ್ತಾನ? ಹಂಗಿರಲ್ರಿ. ಏನು ಸರಿಯಾಗಿ ವಿಚಾರ ಮಾಡಬೇಕು. ಏನಪ್ಪ ಅಂದ್ರೆ ಅವರಿಂದ ಈಗ ನಾಳೆ ಈ ಗೌಡ್ನಿಂದ ಏನು ಎಲ್ಲ ಯಾರೂ ಇಲ್ಲ, ಗೌಡ ಅಭಿನಯ ಅದಾನ, ಅವನಿಗೇನು ಹಿಂಗೆ ತಿಳ್ಕೊಂಡಿರೇನ ನೀವೇನು ರೀ? ಹುಚ್ಚದಿರಿ ಹುಚ್ಚ. ಎಲ್ಲ ಸಮಾಜದ ಮುಸ್ಲಿಮರು ಸುದ್ದ ಅವನ ಪರವಾಗಿ ಸಾಕಷ್ಟು ಮಂದಿ ಅದಾರ. ಅವ್ರು ತೋರ್ಗೊಡೋದಿಲ್ಲ ಅಷ್ಟೇ. ಅವ್ರು ತೋರ್ಗೊಟ್ರ ಅವ್ರ ಬಾಂಧವರೇ ಅವ್ರಿಗೆ ಕಿರಿಕಿರಿ ಮಾಡ್ತಾರತ್. ಎಷ್ಟೋ ಮಂದಿ ಮುಸ್ಲಿಮರು ತೋರ್ಗುಡ್ಲಾರ್ದೇ ಒಳಗೆ ಹೋಗಿ BJPಗೆ ಸಿಕ್ಕ ಜಡ್ದು ಬರ್ತಾರೆ ಗೌಡಗೆ. ಅದಕ್ಕೆ ಹಿಂದೂಗಳು ಸಾಕಷ್ಟು ಜನ, ದೀನದಲಿತರು, ಬಡವರು, ಅನಾಥರು, ಅಬಲೆಯರು, ಸ್ತ್ರೀಯರು, ರೈತರು, ಏನಪ್ಪ ಲಿಂಗಾಯತ್ ಸಮಾಜ, ಅವರು ಪಂಚಮಸಾಲಿ ಸಮಾಜದ ಅವರೆಲ್ಲ ಮಠಾಧೀಶರದಾರ. ಇವರೆಲ್ಲರೂ ಅವ್ರ ಹಿಂದೆ ಭಾಳ ಬಳಗದ್ರಿ. ಹಂಗೆ ಏನಾರ ನೀವು ಈ ಗೌಡಿಗೆ ಒಬ್ಬನಿಗೆ ಇದು ಮಾಡಿಬಿಟ್ರೆ ಅದೇನು ಮುಗಿದಿಲ್ಲ. ಅದು ನಿಮ್ಮ ನಿರ್ಧಾರ ತಪ್ಪಾಗ್ಯದ. ಆ ನಿರ್ಧಾರ ಆದಷ್ಟು ಬೇಗವಾಗಿ
ರೆಕ್ಟಿಫೈ ಮಾಡಿರಿ, ಅದಕ್ಕೆ ದುರಸ್ತಿ ಮಾಡ್ಕೋರಿ. ಗೌಡಗೆ ಚಲೋ ಪೋಸ್ಟ್ ಕೊಡ್ರಿ, ಉನ್ನತ ಅವ್ರ ಕೆಪಾಸಿಟಿ ನೋಡ್ರಿ. ಮತ್ತು ಹಂಗಿತ್ತಂದ್ರೆ ಆ ಯೋಗಿನೂ ಅದೇ ಮಾಡ್ತಾನಲ್ಲ, ಅವನಿಗೂ ತೆಗೆದು ಬಿಡ್ರಲ್ಲ. ಯೋಗಿ ಆದಿತ್ಯನಾಥ್ ಮಾಡೋದು ಇವ್ರು ಮಾಡೋದಕ್ಕೆ ಏನು ವ್ಯತ್ಯಾಸ ಅದ ರೀ? ಇವ್ರ ಕೈಯಾಗ ಅಧಿಕಾರ ಇಲ್ಲ, ಅವ್ರ ಕೈಯಾಗ ಅಧಿಕಾರ ಕೊಟ್ಟಿರಿ. ಇವ್ರ ಕೈಯಾಗ ಕೊಟ್ಟು ನೋಡ್ರಿ ನೀವು ಅಧಿಕಾರ ಕೊಟ್ಟು ನೋಡ್ರಿ. ಯೋಗಿ ಆದಿತ್ಯನಾಥ್ ಅವ ಬೇಕೋ ಯಪ್ಪ, ಈ ಗೌಡ ಬ್ಯಾಡ ಹತ್ತಿರಲ್ಲಿ ಇದೆಂತ ಹಾಗೆ ಅದ್ರಿ. ಈಗ ಇವ್ರಿಗೆ ಅಧಿಕಾರ ಇರ್ಲಾರ್ದೇನು ಸುಮ್ಮನೆ ಹರಾಡಿ ಏನ್ರಿ ಮಾಡಿ ಏನು ಮಾಡ್ತದೆ ಮನುಷ್ಯ? ಎಷ್ಟು ವರ್ಷ ಆಯ್ತು ರೀ ಮನುಷ್ಯ ನಿಮಗೆ ನಿಷ್ಠೆಯಿಂದ ಎಷ್ಟು ವರ್ಷ ಇರ್ಬೇಕು? ನೀವು ಏನೂ ಇರಲಾರ್ದವ್ರು ಬಂದು ದೊಡ್ಡ ದೊಡ್ಡ ಹುದ್ದೆದಾಗ ಕೊತ್ಬಿಟ್ರಿ. ಯಾಕಂತ ಅದೇನು ನಿಮ್ಮದು ಪಿತ್ರಾಚ್ ಆಸ್ತಿನ? ಗೌರ್ಮೆಂಟ್ ಅವೆಲ್ಲ ಪೋಸ್ಟ್ಗಳು ನಿಮ್ಮ ಪಿತ್ರಾಚ್ ಆಸ್ತಿ, ನಿಮ್ಮ ವಂಶಸ್ಥರೇ ಆಳ್ಬೇಕು, ನೀವೇ ಇರ್ಬೇಕಂತ ಏನು ಬರೆದು ಕೊಟ್ಟದ? ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಬರೆದಿದ್ದ ಸಂವಿಧಾನದ ಈ ದೇಶಕ್ಕೆ ಎಲ್ಲರಿಗೆ ಸಮಾನ ಅವಕಾಶ. ಬಾಯಿಲೆ ಹೇಳೋದು ಎಲ್ಲ ಇಲ್ಲದ್ದೆಲ್ಲ ಪುಸ್ತಕದ ಕಥೆಗಳು. ಏನು ಮಾಡಿರಿ ನಮ್ಮ ಬಿಜಾಪುರಕ್ಕೆ? ಏನು ಮಾಡಿರಿ ಹೇಳ್ರಿ ನೀವು? ಶಾ ಆಗಲಿ, ಮೋದಿ ಆಗಲಿ, ಚೋದಿ ಆಗಲಿ, ಏನು ಮಾಡಿರಿ ನಾವು? ಆದರೂ ನಿಮಗೆ ನಾವು ಓಟ್ ಹಾಕಿವಿ. ಯಾಕೆ? ದೇಶದ ವಿಶಾಲ ಭಾವನೆ ಇಟ್ಕೊಂಡು ಹಾಕಿವಿ ವಿನ ಹಂಗೆ ಸಂಕುಚಿತ ಭಾವನೆ ನಾವು ವಿಚಾರ ಮಾಡಿದ್ದೇವೆ. ನಿಮ್ಗೆ ಓಟ್ ಅಲ್ಲ, ನಿಮಗೆ ಬರಗೊಡ್ತಿದ್ದಿಲ್ಲ ಸುದ್ದ ಈ ಏರಿಯಾದಾಗ. ನಾವು ಹಂಗೆ ಮಾಡಿಲ್ಲ. ದೇಶ ನಮಗೆ ಆಲಿಕ್ಕೆ ಬಿಡ್ಲಪ್ಪ, ನಮ್ಮ ಉಳ್ದಾನವ್ರಿಗೆ ಮಾಡ್ಯಾರ, ಇವರು ರಾಷ್ಟ್ರಕ್ಕೆ ಮಾಡ್ಯಾರ, ಒಳ್ಳೇದು ಮಾಡಕತ್ಯಾರ. ಸಣ್ಣ ಪುಟ್ಟ ದೋಷಗಳು ಅವರಿಂದು ಆತಾವ, ನಮ್ಮಿಂದು ಆತಾವ. ವಿಶಾಲ ಮನೋಭಾವನೆಯಿಂದ ನಾವು ಈಗ ನಿಮಗೆ ಏನು ಮಾಡೀವಿ, ಅಲ್ಲಿ ಒಯ್ದು ಕುಂದರ್ಸೀವಿ, ಅಷ್ಟು ಅಧಿಕಾರ ಕೊಟ್ಟಿವಿ. ಅದನ್ನು ಸರಿಯಾಗಿ ನಡೆಸ್ಕೊಂಡು ರೀ ದಯವಿಟ್ಟು. ಮನ್ಸಿಗೆ ಬಂದಂಗೆ ಮಾಡೋದು, ಮನ್ಸಿಗೆ ಬಂದಂಗೆ ಕಿತ್ತು ಅನ್ನೋದು, ಮನ್ಸಿಗೆ ಬಂದಂಗೆ ಮಾಡೋದು ಹಂಗಿರ್ತಾನೆ? ಹಂಗಿರಲ್ಲ. ಹಂಗಿರ್ತದೆ ಎಲ್ಲ ಸರಿಯಾಗಿ. ಅದಕ್ಕೂ ಒಂದು ಲೆಕ್ಕ ಅದೆಲ್ಲ ಪತ್ರದಲ್ಲಿ. ಮತ್ತು ಅವ್ರು ಮಾಡಿದ್ರದ್ದು ನಡೀತದ. ಮತ್ತು ನೀವೇ ಏನು ಹೇಳಿದ್ರಿ? ಇಲ್ಲ ಅದು ವಂಶ ಪರಂಪರೆಗೆ ಇರಬಾರ್ದಪ್ಪ. ಅವರು ಮತ್ತೊಬ್ಬರು ಆ ಪಕ್ಷದವರೆಲ್ಲ ಅವ್ರ ವಂಶದಾಗೆ ಅವ್ರ ಮುತ್ಯ ಇದ್ದ, ಮುತ್ಯನ ನಂತರ ಮಗ ಇದ್ದ, ಮಗನ ನಂತರ ಮಗಳು ಬಂದಳು, ಮಗಳ ನಂತರ ಮೊಮ್ಮಗ ಬಂದ, ಮೊಮ್ಮಗನ ನಂತರ ಮರಿಮೊಮ್ಮಗ ಬಂದ, ಮರಿಮೊಮ್ಮಗಳು ಬಂದಳು, ಅವ್ನ ಹೆಂಡತಿ ಬಂದಳು. ಒಟ್ಟು ಅವ್ರ ಕೈಯಾಗದ ಪಕ್ಷ ಕುಟುಂಬ ರಾಜಕಾರಣದ. ಮತ್ತು ನೀವೆಂಥ ರಾಜಕಾರಣಿ ರೀ? ಯಡಿಯೂರಪ್ಪ ಎಂಥ ರಾಜಕಾರಣಿ? ಮತ್ತು ಯಡಿಯೂರಪ್ಪ ತಾನು ಸೆಂಟ್ರಲ್ದಾಗದನ್ನ, ಇಬ್ಬರು ಮಕ್ಕಳಿಗೆ ಸೇರಿಸ್ಯಾನ ಇದ್ದವರು. ಮತ್ತು ಇನ್ಯಾರು ಸ್ವಸ್ಥರು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಅವು ವಯಸ್ಸು ಆಗಿಲ್ಕಿಲ್ಲ ಸುಮ್ಮ ಕೂತೀರಿ, ಅವ್ರಿಗಿಟ್ಟು ಸೇರಿಸ್ಬಿಟ್ರಿ. ಮತ್ತು ಅವರನ್ನು ನಡೀತದೆ, ಇವರು ಮತ್ತೊಬ್ಬರನ್ನು ನಡೆಯಲ್ಲ. ಭ್ರಷ್ಟಾಚಾರ ಬರೀ ಬಾಯಲ್ಲಿ ಹೇಳಿದ್ರೆ ಭ್ರಷ್ಟಾಚಾರ ಹೋಗ್ತದ. ಎಂತಿಂಥವು ಇದ್ದು ರೀ ಈ ಸದ್ಯನ ಮತ್ತು ಕರ್ನಾಟಕದಾಗ ಎಂತಿಂಥ ಕೇಸುಗಳಿದ್ದು. ಎಲ್ಲನೂ ಮಣ್ಣು ಮುಚ್ಚಿಬಿಟ್ರಿ. ಅಂದ್ರೆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಕತ್ತೀರಿ ನೀವು. ಒಟ್ಟೆ ಇಂಡೈರೆಕ್ಟಾಗಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಕತ್ತೀರಿ. ಈ ಸದ್ಯ ಏನೈತಪ್ಪ ಅಂದ್ರೆ ಅದು ಯಾವುದದು ಹನಿ ಟ್ರ್ಯಾಪ್ ನೋಡ್ರಪ್ಪ. ಎಲ್ಲಿಂದ ಬತ್ತರಿದು? ಎಂಥ ಇಶ್ಯೂ ಸಿಕ್ಕಿತ್ತು. ಅದು ಆದ ನಂತರ ಅವ ಪುಣ್ಯಾತ್ಮ ಸಂವಿಧಾನೇ ಚೇಂಜ್ ಮಾಡಿಬಿಡ್ತೀನಿ ಅಂತಾನೆ. ಸಂವಿಧಾನೇ ಚೇಂಜ್ ಮಾಡಿ ಅಲ್ಪಸಂಖ್ಯಾತರಿಗೆ ಧರ್ಮದ ಆಧಾರದ ಮೇಲೆ ಇದು ಕೊಟ್ಬಿಡ್ತೀವಿ ನಾವು. 4% ರಿಸರ್ವೇಷನ್ ಕೊಡ್ತೀನಿ, ಧರ್ಮದ ಆಧಾರದ ಮೇಲೆ ಕೊಡಬೇಡ್ರಿ ಅಂತ ಸಂವಿಧಾನ ಹೇಳ್ತದೆ. ಬಾಬಾ ಸಾಹೇಬ್ರು ಬರೆದಿಟ್ರ ಇವ ನಾ ಧರ್ಮದ ಆಧಾರದ ಮೇಲೆ ಕೊಡ್ತೀನಿ ಅಂತ ಹೇಳ್ತಾನೆ. ಅಂಥದ್ದು ಹೇಳ್ದಂಥವನಿಗೆ ಅಪೋಸ್ ಮಾಡೋದು ಬಿಟ್ಟು ಈಗ ಯಾವುದೇ ಅಂದ್ರೆ ಡೈವರ್ಷನ್ ಆಗ್ಬೇಕಲ್ಲ ಮಂದಿ ಮನಸ್ಸು ಈ ಕಡೆ. ಗೌಡಗೆ ತೆಗೆದ್ರೆ ಅಂದ್ರೆ ಯಾರೂ ಅಲ್ಲಿ ಅವರಿಗೆ ಆ ವಿಷಯ ಮರಿಯಾಗಿಬಿಡ್ಬೇಕಂತ ನಿಮ್ಮ ವಿಚಾರ. SC/ST ಫಂಡ್ ಎಲ್ಲ ಡೈವರ್ಟ್ ಮಾಡಿಬಿಟ್ಟವ ಸಿದ್ದರಾಮಪ್ಪ. ಎಂಥ ಇಶ್ಯೂಗಳದಾವ, ಏನು ಸುದ್ದಿ? ಗೌರ್ಮೆಂಟ್ ಅಪೋಸ್ ಮಾಡಿ ಯಾರು ಮಾಡ್ತಾರೆ ರೀ? ಹಿಂದಕ್ಕೆ ನಮ್ಮ ಬಿಜಾಪುರದಾಗ ಅವರು ಇವರಿದ್ದರು, ಯಾರಪ್ಪ, ಬಸವರಾಜ್ ನಾಗೂರವ್ರು, ಅವರು XMLA. ಅವ್ರು ಹೇಳಿದರು ಈಗ ನಾವಿದ್ದಾಗ ಏನು ರೀ, ಈಗಿನ ಒಬ್ಬ MLAನೂ ಮಗ ಗಪ್ ಚಿಪ್ ಕುಂದಿರ್ತಾರೆ, ಹಿಂದೆ ಕೂತು ಎದ್ದು ಬರ್ತಾರೆ. ಒಂದು ಕುಯ್ಕ್ ಅನ್ನಲ್ಲ, ಒಂದು ಆವಾಜ್ಲೇ ಹೂ ಸುದ್ದ ಬಿಡೋದಿಲ್ಲ. ಇವ್ರು ಬೈತಿದ್ರು ಅವ್ರು. ಅದಕ್ಕೆ ಈಗ ಅವರೇ ಅದಾರ. ಈ ಗೌಡ ಒಂದು ಬಿಟ್ಟರೆ ಯಾರೂ ಕುಯ್ಕ್ ಅನ್ನಲ್ಲ, ಗಪ್ ಚಿಪ್ ಸುಮ್ಮನೆ ಚಾ ಕುಡಿಯೋದು, ಬಿಸ್ಕೆಟ್ ತಿನ್ನೋದು, ಅವರಂತೆ ತಲೆ ಆಡಿಸ್ಬಿಡೋದು. ತಮ್ಮದೇನು ಕೆಲಸ ಇತ್ತಂದ್ರೆ ಅದಕ್ಕೊಂದು ಸೈ ಹಾಕಿಸ್ಕೊಂಡ್ಕೆ ಸಂಜೆ ಮಾಡಿ ಬೆಟ್ಟ ಹಾಕೊಂಡ್ರೆ ಎತ್ತು ಬಂದುಬಿಡು ಮಂದಿನೇ ಅದಿಲ್ಲಿ. ಮತ್ತು ಇಂಥದ್ರಾಗ ಇವ ಗೌಡ ಇಷ್ಟೆಲ್ಲ ಪ್ರಯತ್ನ ಮಾಡಿ ಅಪೋಸಿಷನ್ ಲೀಡರ್ ಮಾಡೋದಿಲ್ಲ ಅಂಥ ಕೆಲಸ ಮಾಡಿ ಒದರಾಡಿ ಕೊಟ್ಟೆಯಾಗಿ ಕೆಟ್ಟಾಗಿ ಧರ್ಮದ ಸಲಾಗಿ, ದೇಶದ ಸಲಾಗಿ, ಮತ್ತು ನಮ್ಮ ದೀನದಲಿತರು ಬಂಧುಗಳು SC/ST ಸಲುವಾಗಿ, ಫಂಡದ ಸಲುವಾಗಿ ಎಷ್ಟರೇ ಬಡದಾಡ್ತಾನೆ, ಒದರಾಡ್ತಾನೆ. ಅವನಿಗೆ ಸಪೋರ್ಟ್ ಮಾಡೋದು ಬಿಟ್ಟಕ್ಕೆ ಬೇರೆನೇ ಆಟ ಹೂಡಿಬಿಟ್ರಿ ನೀವು. ಇದು ಐನ್ ಟೈಮ್ದಾಗ ಹಂಗಿರ್ತದೆ ರೀ. ಹಂಗಿರಲ್ಲ. ಏನಿದು ಇದು ಕರೆಕ್ಟ್ ಅನ್ನಿಸ್ತಾ ಇಲ್ಲ. ಇದು ಈ ಡಿಸಿಷನ್ನ ಭಾರಿ ರಾಂಗ್ ತೊಗೊಂಬಿಟ್ರು. ಯಾರು ತೊಗೊಂಡ್ರು, ಯಾರು ಹೇಳಿದ್ರು ಇವ್ರಿಗೆ ಹಿಂಗೆ ತೊಗೊಳಕ್ಕೆ ಏನು ಗೊತ್ತೇ ಆಗಲಿಲ್ಲ. ಈಗೇನು ಇವ್ರು ಮಾಡಕತ್ತಾರಲ್ಲ ಇದನ್ನು, ಈ ಉಚ್ಚಾಟನೆಯನ್ನು
ಅಗದಿ ಸ್ವಾಗತಿಸುವವರು, ಪ್ರಶಂಸಿಸುವವರು, ವಿಜೃಂಭಿಸುವವರು ಅದಾರ ಇಲ್ಲೇ ನಮ್ಮಲ್ಲಿ. ಆ ತೋಫಿನಾಗ ಹೆಂಡಿ ಹಾಕಿದ್ರಲ್ಲ, ಆ ಮಹಾರಾಣಿ ಕಿತ್ತೂರು ಚೆನ್ನಮ್ಮವ್ರ ತೋಪನಾಗ ಹೆಂಡಿ ಹಾಕಿದ ವಂಶಸ್ಥರು ಅದಾರ, ಇಲ್ಲಿನೂ ಅದಾರ. ಅವ್ರು ಏನು ಮಾಡಾಕತ್ಯಾರ? ವಿಜೃಂಭಣೆ, ಅದನ್ನು ಸ್ವಾಗತ ಮಾಡ್ತೀವಂತಾರ, ಅದನ್ನು ವಿಜೃಂಭಣೆಯಿಂದ ಆಚರಿಸ್ತೀವಂತಾರ, ಅದನ್ನು ಪ್ರಶಂಸೆ ಮಾಡ್ತೀವಂತಾರ. ಯಾರು ಮಾಡೋಕ್ಕೆ ಸಾಧ್ಯದ ರೀ? ಕಟ್ಟ ಮುಸ್ಲಿಮ್ರು ಸುದ್ದ ಮಾಡೋದಿಲ್ಲ, ಆ ಮುಸ್ಲಿಮ್ರು ಮಾಡ್ತಾರೆ ಬಿಟ್ರೆ ಅವರು ಯಾರು ಔರಂಗಜೇಬನ ವಂಶಸ್ಥರು ಇದ್ದವ್ರು ಇಷ್ಟೇ ಮಾಡ್ಬೋದು ವಿನ ಯಾರೂ ಮಾಡೋದಿಲ್ಲ. ಇದನ್ನು ವಿಜೃಂಭಿಸುವವ್ರು ಯಾರು ಇವರು? ಎಂಥವ್ರು ಅಂದ್ರೆ ಅವ ಇದು ಮೀರ್ ಸಾದಿಕ್ ಏನು ಔರಂಗಜೇಬ ಮೀರ್ ಸಾದಿಕ ಎಲ್ಲ ಏನು ದುರ್ಬುದ್ಧಿಯವರೇ ಇದನ್ನು ಮಾಡೋರು, ರಾಷ್ಟ್ರಭಕ್ತರಲ್ಲ. ಯಾವುದೇ ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ, ಅವರ ಅನುಯಾಯಿಗಳಾಗಲಿ, ಛತ್ರಪತಿ ಸಂಭಾಜಿ ಮಹಾರಾಜರ ಅನುಯಾಯಿಗಳಾಗಲಿ, ಮಹಾರಾಣಾ ಪ್ರತಾಪ್ ಸಿಂಹನ ಅನುಯಾಯಿಗಳಾಗಲಿ, ಪುಣ್ಯಶ್ಲೋಕ ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರ ಅನುಯಾಯಿಗಲಿ, ಯಾರವರು ಛತ್ರಪತಿ ಶಾಹು ಮಹಾರಾಜರ ಅನುಯಾಯಿಗಳಾಗಲಿ, ಆಗನ್ನ ಯಾರವರು ನಮ್ಮ ಶಾಹು ಮಹಾರಾಜರು, ಅವರು ಅಂಬೇಡ್ಕರ್ ಗುರುಗಳು ಯಾರಪ್ಪ, ಮಹಾತ್ಮ ಫುಲೆ ಅವ್ರ ಅನುಯಾಯಿಗಾಗಲಿ, ಶಾಹು ಮಹಾರಾಜರ ಅನುಯಾಯಿಗಾಗಲಿ, ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ವಿಶ್ವರತ್ನ ಬಾಬಾ ಸಾಹೇಬ್ರ ಅನುಯಾಯಿಗಳಾಗಲಿ, ಇವ್ರು ಯಾರೂ ಇದನ್ನು ಸ್ವಾಗತ ಮಾಡುವುದಿಲ್ಲ. ಸ್ವಾಗತ ಯಾರು ಮಾಡ್ತಾರಂದ್ರೆ ದೇಶದ್ರೋಹಿಗಳು, ಹಿಂದೂ ಧರ್ಮದ್ರೋಹಿಗಳು, ಸನಾತನ ಧರ್ಮದ ದ್ರೋಹಿಗಳು, ರಾಷ್ಟ್ರದ್ರೋಹಿಗಳು, ಅವರು ಮಾತ್ರ ಇದನ್ನು ಸ್ವಾಗತ ಮಾಡ್ತಾರೆ, ವಿಜೃಂಭಣೆ ಮಾಡ್ತಾರೆ, ಮತ್ತೇನು ಮಾಡ್ತಾರೆ? ಪ್ರಶಂಸೆ ಮಾಡ್ತಾರೆ. ಉಳಿದಾನವ್ರು ಯಾರೂ ಇದನ್ನು ಒಪ್ಪಲಕ್ತಾದ್ದಿಲ್ಲ. ಆದ್ದರಿಂದ ದಯವಿಟ್ಟು ಈ ನಿರ್ಧಾರವನ್ನು ಆದಷ್ಟು ಬೇಗನೆ ಮರಳಿ ಪಡಿಬೇಕು. ಅವರನ್ನು ಯಾವುದಾದ್ರೂ ಉನ್ನತವಾದ ಒಳ್ಳೆಯ ಜವಾಬ್ದಾರಿಯುತವಾದ ಹುದ್ದೆ ಕೊಟ್ಟು ಅವರಿಗೆ ಗೌರವಿಸಬೇಕು. ಇಷ್ಟು ಹೇಳಿ ಈ ವಿಡಿಯೋಕ್ಕೆ ಮಂಗಲ ಕೋರುತ್ತೇನೆ. ಜೈ ಹಿಂದ್, ಜೈ ಹಿಂದೂ ರಾಷ್ಟ್ರ, ಜೈ ಕರ್ನಾಟಕ.